ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೂಯೆಂಟ್ ಇಂಗ್ಲಿಷ್ ಕ್ಲಬ್. ನಾನು ಕೋಚ್ ರವಿ. ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ. ಡಿಸ್ಪೈಟ್, ಆಲ್ದೋ, ವಿಶ್, ಪ್ರಿಫರ್ ಈ ವರ್ಡ್ಸ್ ನೋಡಿದರೆ ಇಂಗ್ಲಿಷ್ ಬರುತ್ತೆ, ಆದರೆ ಸ್ಪೀಕ್ ಮಾಡೋಕ್ಕೆ ಡೌಟ್ ಅನ್ನೋ ಫೀಲಿಂಗ್ ಬರುತ್ತಾ? ಚಿಂತೆ ಬೇಡ. ಈ ವಿಡಿಯೋಲಿ ನಾನು ಗ್ರಾಮರ್ ಕ್ಲಾಸ್ ಥರ ಅಲ್ಲ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಎಕ್ಸಾಂಪಲ್ಸ್, ಡೈಲಿ ಲೈಫ್ ಯೂಸೇಜ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀನಿ. ವಿಡಿಯೋ ಎಂಡ್ ಆದಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಡೆಫಿನೆಟ್ ಆಗಿ ಇಂಪ್ರೂವ್ ಆಗುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಡಿಸ್ಪೈಟ್ ಆ್ಯಂಡ್ ಇನ್ ಸ್ಪೈಟ್ ಆಫ್. ಫಸ್ಟ್ ವರ್ಡ್ ಡಿಸ್ಪೈಟ್. ಡಿಸ್ಪೈಟ್ ಅಂದರೆ ಇದ್ದು ಕೂಡ, ಇರುವಾಗ ಕೂಡ. ಪ್ರಾಬ್ಲಮ್ ಇರುತ್ತೆ, ಬಟ್ ರಿಸಲ್ಟ್ ಚೇಂಜ್ ಆಗಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಡಿಸ್ಪೈಟ್ ನಂತರ ಫುಲ್ ಸೆಂಟೆನ್ಸ್ ಬೇಡ. ನೌನ್ ಅಥವಾ ವರ್ಬ್ ಪ್ಲಸ್ ING ಇನಫ್. ಎಕ್ಸಾಂಪಲ್ ನೋಡೋಣ. ಡಿಸ್ಪೈಟ್ ದ ರೈನ್ ವಿ ವೆಂಟ್ ಔಟ್. ಮೀನಿಂಗ್, ಮಳೆ ಇದ್ದರೂ ನಾವು ಹೊರಗೆ ಹೋದೆವು. ರೈನ್ ಪ್ರಾಬ್ಲಮ್, ಬಟ್ ಸ್ಟಿಲ್ ವಿ ವೆಂಟ್. ಇನ್ ಸ್ಪೈಟ್ ಆಫ್ ಹಿಸ್ ಏಜ್ ಹಿ ವರ್ಕ್ಸ್ ಹಾರ್ಡ್. ಏಜ್ ಇರುತ್ತೆ, ಬಟ್ ಸ್ಟಿಲ್ ಹಾರ್ಡ್ ವರ್ಕ್. ಸಮ್ ಮೋರ್ ಎಕ್ಸಾಂಪಲ್ಸ್. ಡಿಸ್ಪೈಟ್ ಫೀಲಿಂಗ್ ಟಯರ್ಡ್ ಶಿ ಫಿನಿಶ್ಡ್ ಹರ್ ವರ್ಕ್. ಫೀಲಿಂಗ್ ಟಯರ್ಡ್ ಈಸ್ ಈಕ್ವಲ್ ಟು ಪ್ರಾಬ್ಲಮ್, ಫಿನಿಶ್ಡ್ ವರ್ಕ್ ಈಸ್ ಈಕ್ವಲ್ ಟು ರಿಸಲ್ಟ್. ರಿಯಲ್ ಲೈಫ್ ಸೆಂಟೆನ್ಸ್ ನೋಡಿ. ಡಿಸ್ಪೈಟ್ ಹ್ಯಾವಿಂಗ್ ಲೆಸ್ ಕಾನ್ಫಿಡೆನ್ಸ್ ಹಿ ಅಟೆಂಡೆಡ್ ದ ಇಂಟರ್ವ್ಯೂ. ಡೈಲಿ ಲೈಫ್ ಇಂಗ್ಲಿಷ್ ಇದು. ನೆಕ್ಸ್ಟ್ ಕನ್ಫ್ಯೂಷನ್ ವರ್ಡ್ಸ್, ಆಲ್ದೋ ಆ್ಯಂಡ್ ಈವನ್ ದೋ. ಮೀನಿಂಗ್ ಸೇಮ್ ಥರ ಇರುತ್ತೆ, ಆದರೂ ಕೂಡ, ಬಟ್ ಯೂಸೇಜ್ ಡಿಫ್ರೆಂಟ್. ಆಲ್ದೋ ನಂತರ ಫುಲ್ ಸೆಂಟೆನ್ಸ್ ಬರಬೇಕು, ಸಬ್ಜೆಕ್ಟ್ ಪ್ಲಸ್ ವರ್ಬ್. ಎಕ್ಸಾಂಪಲ್ ನೋಡೋಣ. ಆಲ್ದೋ ಇಟ್ ವಾಸ್ ರೈನಿಂಗ್ ವಿ ವೆಂಟ್ ಔಟ್. ಇಲ್ಲಿ ನೋಡಿ, ಇಟ್ ವಾಸ್ ರೈನಿಂಗ್ ಫುಲ್ ಸೆಂಟೆನ್ಸ್. ಈವನ್ ದೋ ಹಿ ಈಸ್ ರಿಚ್ ಹಿ ಲಿವ್ ಸಿಂಪ್ಲಿ. ಮೀನಿಂಗ್, ಅವನು ಶ್ರೀಮಂತನಾದರೂ ಸಿಂಪಲ್ ಆಗಿ ಬದುಕ್ತಾನೆ. ಒನ್ ಮೋರ್ ರಿಯಲ್ ಎಕ್ಸಾಂಪಲ್. ಆಲ್ದೋ ಶಿ ವಾಸ್ ಸ್ಕೇರ್ಡ್ ಶಿ ಸ್ಪೋಕ್ ಆನ್ ಸ್ಟೇಜ್. ಫಿಯರ್ ಇರುತ್ತೆ, ಬಟ್ ಆ್ಯಕ್ಷನ್ ಮಾಡ್ತಾಳೆ. ಈವನ್ ದೋ ಹಿ ಫೇಲ್ ಮೆನಿ ಟೈಮ್ಸ್ ಹಿ ನೆವರ್ ಗೇವ್ ಅಪ್. Now let's talk about choice. Prefer ಅಂದರೆ ನನಗೆ ಇದು ಇಷ್ಟ. I prefer tea. Simple. ಲಿಟಲ್ ಇಂಪ್ರೂವ್ ಮಾಡೋಣ. I prefer working in the morning. ಮಾರ್ನಿಂಗ್ ಟೈಮಲ್ಲಿ ವರ್ಕ್ ಮಾಡೋದು ನನಗೆ ಇಷ್ಟ. Now let us understand a powerful word, would rather. Would rather ಅಂದರೆ ಇದಕ್ಕಿಂತ ಅದು ಬೆಟರ್. I would rather stay home. ಡೈಲಿ ಲೈಫ್ ಸೆಂಟೆನ್ಸ್ ನೋಡಿ. I would rather watch a movie than scroll Instagram. Relatable, right? I would rather focus on growth than comfort. Next, let us see very emotional word, wish. Wish ನಲ್ಲಿ ಪ್ರೆಸೆಂಟ್ ಪ್ರಾಬ್ಲಮ್ ಇರುತ್ತೆ, ಬಟ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಐ ವಿಶ್ ಐ ನ್ಯೂ ಇಂಗ್ಲಿಷ್ ವೆಲ್. ಮೀನಿಂಗ್, ಇಂಗ್ಲಿಷ್ ಚೆನ್ನಾಗಿ ಬರ್ತಿದ್ರೆ ಚೆನ್ನಾಗಿತ್ತು. ಐ ವಿಶ್ ಐ ಹ್ಯಾಡ್ ಮೋರ್ ಟೈಮ್. ಮೆನಿ ಸ್ಟೂಡೆಂಟ್ಸ್ ಹೇಳೋದಿದೆ. ಐ ವಿಶ್ ಐ ಸ್ಪೋಕ್ ಕಾನ್ಫಿಡೆಂಟ್ಲಿ ಇನ್ ಮೀಟಿಂಗ್ಸ್. ಮೋಸ್ಟ್ ಕಾಮನ್ ರಿಗ್ರೆಟ್ ಸೆಂಟೆನ್ಸ್, ಐ ವಿಶ್ ಐ ಹ್ಯಾಡ್ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲಿಷ್ ಅರ್ಲಿಯರ್. ನಿಮ್ಮ ಲೈಫಲ್ಲಿ ಕೂಡ ಇದೇ ಫೀಲಿಂಗ್ ಇರಬಹುದು, ಬಟ್ ಲಿಸನ್ ಕೇರ್ಫುಲ್ಲಿ. ಪಾಸ್ಟ್ ಚೇಂಜ್ ಮಾಡೋಕ್ಕೆ ಆಗಲ್ಲ, ಬಟ್ ಪ್ರೆಸೆಂಟ್ ಚೇಂಜ್ ಮಾಡಬಹುದು. ಇಫ್ ಯು ಆರ್ ಥಿಂಕಿಂಗ್, ಕೋಚ್ ಐ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಬಟ್ ಮೌತ್ ಓಪನ್ ಆಗಲ್ಲ, ದೆನ್ ದಿಸ್ ಈಸ್ ಫಾರ್ ಯು. ನಾನು ದಿಸ್ ವೀಕ್ ಫ್ರೀ ಲೈವ್ ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಟೈಟಲ್, ಹೌ ಟು ಸ್ಪೀಕ್ ಫ್ಲೂಯೆಂಟ್ ಇಂಗ್ಲಿಷ್ ಇನ್ 90 ಡೇಸ್. ಈ ವೆಬಿನಾರಲ್ಲಿ ನಾನು ಶೋ ಮಾಡ್ತೀನಿ ಹೌ ಟು ಥಿಂಕ್ ಇನ್ ಇಂಗ್ಲಿಷ್, ಹೌ ಟು ರಿಮೂವ್ ಫಿಯರ್, how to speak fluently without grammar pressure. Thousands of students already improved. Description ಅಲ್ಲಿ ಲಿಂಕ್ ಇದೆ, ರಿಜಿಸ್ಟರ್ ಆಗಿ, ಸೀಟ್ಸ್ ಲಿಮಿಟೆಡ್. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಐ ವಾಂಟ್ ಫ್ಲೂಯೆನ್ಸಿ ಅಂತ. ನಾನು ಕೋಚ್ ರವಿ. ಸಿ ಯು ಇನ್ ದ ವೆಬಿನಾರ್.